ಒಂದು ಸ್ವಲ್ಪ ಕೇಂದ್ರ ಸರ್ಕಾರ ನಾನು ಈಗಾಗಲೇ ಇದನ್ನ ಸಾರ್ವತ್ರಿಕ ಏನು ವ್ಯಾಕ್ಸಿನೇಷನ್ ಪ್ರೋಗ್ರಾಮಲ್ಲಿ ತಗೊಳ್ಬೇಕು ಅಂತ 2-3 ವರ್ಷದಿಂದ ಇದು ಚರ್ಚೆ ನಡೀತಾ ಇದೆ ಮತ್ತು ಸುಮಾರು ಒಂದು 2 ವರ್ಷದಿಂದ ಕೇಂದ್ರ ಸರ್ಕಾರದವರು ಇದನ್ನು ನಾವು ಮಾಡ್ತೀವಿ ಅಂತ ಒಂದು ರೀತಿಯ ಆಶ್ವಾಸನೆ ರೀತಿಯಾಗಿ ಹೇಳಿದರು. ಆದರೆ ಮತ್ತೆ ಅದನ್ನು ಕೈ ಬಿಟ್ಟಿದ್ರು. ಈ ವರ್ಷವೂ ಕೂಡ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಕೆಲವು ಸಂಸತ್ ಸದಸ್ಯರೆಲ್ಲ ಪ್ರಸ್ತಾಪ ಮಾಡಿದರು. ಆದರೂ ಅವರಿನ್ನೂ ತಗೊಂಡಿಲ್ಲ. ಯಾಕೆಂದರೆ ಇದು ಈ ಗರ್ಭಕಂಠದ ಏನು ಕ್ಯಾನ್ಸರ್ ಇದೆ ಇದನ್ನು ಸಂಪೂರ್ಣವಾಗಿ ಏನು ಅದಕ್ಕೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ರಮ, ಒಳ್ಳೆಯ ವ್ಯಾಕ್ಸಿನ್ ಇದೆ. ಆದರೆ ಇನ್ನೂ ಅವರು ತೀರ್ಮಾನ ತಗೊಂಡಿಲ್ಲ. ಶೀಘ್ರದಲ್ಲಿ ತೀರ್ಮಾನ ತಗೊಂಡ್ರೆ ಒಳ್ಳೆಯದು. ಈಗ ಕರ್ನಾಟಕದಲ್ಲಿ ನಮ್ಮ ಮೇಲೂ ಒತ್ತಡ ಇತ್ತು ಇದನ್ನು ಪ್ರಾರಂಭ ಮಾಡಿ ಅಂತ. ಅದರಿಂದ ಈಗ ಈ ವರ್ಷ ನಾವು ಈಗಾಗಲೇ ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳಲ್ಲಿ 14 ವರ್ಷ ಯಾರ್ಯಾರು ಮಕ್ಕಳಿರ್ತಾರೆ ಈ ವರ್ಷ ಅವರಿಗೆ ಈ HPV ವ್ಯಾಕ್ಸಿನನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ವರ್ಷ ಯಾರು 14 ವರ್ಷ ವಯಸ್ಸಿಗೆ ಮಕ್ಕಳಾಗ್ತಾರೆ, ಹೆಣ್ಮಕ್ಳಾಗ್ತಾರೆ ಅವರಿಗೆ ಈ ವ್ಯಾಕ್ಸಿನನ್ನು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಿಂದ ಇದು ಒಂದು ರೀತಿಯಾಗಿ ಒಂದು ಪ್ರಥಮ ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಶುರುವಾಗ್ತಾ ಇದೆ. ಇದನ್ನು ಮುಂದಿನ ದಿವಸದಲ್ಲಿ ಎಲ್ಲ ಕಡೆ ವಿಸ್ತೀರ್ಣ ಮಾಡೋದಕ್ಕೆ ನಮ್ಮ ಉದ್ದೇಶ ಇದೆ, ಪ್ರಯತ್ನ ಮಾಡೋಣ. ಆದರೆ ಖಂಡಿತವಾಗಿ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಒಂದು ದೃಢ ತೀರ್ಮಾನ ತೆಗೆದುಕೊಂಡು ಮಾಡಿದ್ರೆ ಇಡೀ ದೇಶದಲ್ಲಿ ನಾವು ಹೇಗೆ ಬೇರೆ ಬೇರೆ ಎಲ್ಲ ಈ ನಮ್ಮ ಯೋಜನೆಗಳಿದೆ, ವ್ಯಾಕ್ಸಿನೇಷನ್ ಯೋಜನೆಗಳಿದೆ, ಇಮ್ಯುನೈಸೇಷನ್ ಯೋಜನೆ ಇದೆ, ಅದರ ಒಂದು ಪ್ರೋಗ್ರಾಮ್ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ದಿಢೀರ್ ಹೃದಯಾಘಾತ ಪ್ರಕರಣಗಳು ಕರ್ನಾಟಕದಲ್ಲಿ ಅದು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವರು ಅದರ ಬಗ್ಗೆ ನೋಡ್ತಾ ಇದ್ದಾರೆ. ಇನ್ನೂ ಏನು ವರದಿ ಕೊಟ್ಟಿಲ್ಲ. ನಾನು ಅದ್ರ ಬಗ್ಗೆ ಚೆಕಪ್ ಮಾಡಿಸ್ತೀನಿ. ನೋಡಿ ಇದು 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 ನೋಡಿ ಏನಾಗ್ತಾ ಇದೆ, ನನಗೆ ಮಾಹಿತಿ ಇಳ್ದೇ ಮಾತಾಡೋದು ಸರಿ ಇರೋದಿಲ್ಲ. ಯಾಕಂದರೆ ಇದು ಅನಾಲಿಸಿಸ್ ಮಾಡಬೇಕು. ಮತ್ತು ಕೋವಿಡ್ ನಂತರ ಈ ಥರ ಹೆಚ್ಚು ಆಗ್ತಾ ಇದೆ ಅಂತ ಕೂಡ ಕೆಲವರು ಮಾತನಾಡ್ತಾರೆ. ಆದರೆ ಇದಕ್ಕೆ ಎಲ್ಲೂ ಈ ವಿಶ್ವದಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾದಂಥ ಒಂದು ಅಂಕಿಅಂಶಗಳು ಇರುವಂಥ ವರದಿ ಬಂದಿಲ್ಲ. ಸೊ ಅದರಿಂದ ಕರ್ನಾಟಕದಲ್ಲಿ ಈ ಸಮಿತಿ ಏನು ನೋಡಿಕೊಂಡು ತಿಳಿಸಿದ ನಂತರ ನಾವು ಹೇಳಿದ್ರೆ ಒಳ್ಳೆಯದು. ಸುಮ್ಮನೆ ಅದಕ್ಕೆ ನಾವು ಭಯ ಸೃಷ್ಟಿ ಮಾಡೋದು ಸರಿ ಇಲ್ಲ. ಇಲ್ಲ, ಈಗ ಸಮಿತಿ ಮಾಡಿದ್ದಾರೆ. ಆ ಸಮಿತಿಯವರೆಲ್ಲವನ್ನು ಕೂಡ ನೋಡಿಕೊಂಡು ಬೇರೆ ಬೇರೆ ಥರ ಏನಿದೆ, ಹೃದಯಾಘಾತ ಇರ್ಬೋದು, ಪಾರ್ಶ್ವವಾಯು ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂಥದ್ದು ಬಗ್ಗೆ ಅವರು ಅದನ್ನು ಒಂದು ಮಾಡಿ ಕೊಟ್ಟ ನಂತರ ಅವ್ರು ಖಂಡಿತ ಅವ್ರು ಜಯದೇವ ಜೊತೆ ಬೇರೆ ಸಂಸ್ಥೆಗಳ ಜೊತೆ ಅವ್ರು ಮಾತನಾಡ್ತಾರೆ. ಆ ಸಮಿತಿಯವರು ಸರ್ಕಾರಿ ಮತ್ತು ಖಾಸಗಿ ಎರಡರಲ್ಲೂ ಆಗ್ತಾ ಇರ್ತಾರೆ. ಅದೇ ಚೀಫ್ ಸೆಕ್ರೆಟರಿಗೆ ಅವರು CM ಅವ್ರು ಹೇಳಿದರು. ಸೊ ಅವರೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ವಿಚಾರಿಸ್ತೀನಿ. ಸರ್, ಈಗ ಕಲಬೆರಕೆ ವಿರುದ್ಧ ಆಹಾರ ಇಲಾಖೆ ಈಗಾಗಲೇ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿದೆ. ಈಗ ಪನೀರ್ನಲ್ಲೂ ಕೂಡ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಇದೆ. ಇದರಿಂದ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕ್ಯಾನ್ಸರ್ ಆ ರೀತಿ ರಿಪೋರ್ಟ್ ಕೂಡ ಬಂದಿದೆ. ಇಲ್ಲ, ರಿಪೋರ್ಟ್ ಬಂದ ಮೇಲೆ ನಾವು ಅಧಿಕೃತವಾಗಿ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದಾಗ ಅದರಲ್ಲಿ ನಾನು ಈ ತಿಂಗಳದ ರಿಪೋರ್ಟ್ನ ಇನ್ನೂ ನೋಡಿಲ್ಲ. ಅದರಿಂದ ಅದೇನು ಪ್ರತಿ ತಿಂಗಳು ರಿಪೋರ್ಟ್ ಹೊರಗೆ ತರಬೇಕು ಅಂತ ಹೇಳಿದ್ದೀವಿ. ಸೊ ಅದರಿಂದ ಇದೇನು ಮಾಡಿದ್ದಾರೆ ಅಂತ ಅದು ಬಂದ ಮೇಲೆ ಮಾತಾಡೋಣ. ನಾನಿನ್ನೂ ನೋಡಿಲ್ಲ ನೋಡಿ, ನಾನು ಇನ್ನೂ ನೋಡ್ದೇನೆ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂದರೆ ಅದು ರಿಪೋರ್ಟನ್ನು ಅವರು ಪ್ರಕಟಣೆ ಮಾಡ್ತಾರೆ. ಸೊ ನಿಮಗೆ ಮಾಹಿತಿ ಸಿಕ್ಕಿರ್ತದೆ, ಇಲಾಖೆಗಳಿಂದ ಮಾಹಿತಿ ಸಿಕ್ಕಿರ್ತದೆ. ಬಟ್ ಅಧಿಕೃತವಾಗಿ ಹೊರಗೆ ಬರಲಿ, ಬಂದ ನಂತರ ಮಾತಾಡೋಣ. ನೋಡಿ, ಕಲಬೆರಕೆ ಇರುವಂಥದ್ದು ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲತ್ರಲ್ಲೂ ಕಲಬೆರಕೆ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಕೆಲವು ಕಡೆ ಹೆಚ್ಚಾಗಿ ಆಗ್ತಾ ಇರ್ಬೋದು ಮತ್ತು ಕೆಲವು ಪದಾರ್ಥಗಳಲ್ಲಿ ಅದನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾ ಇರ್ಬೋದು. ಆ ವಿಷಯದಲ್ಲೇ ನಾವು ಈಗಾಗಲೇ ಕೆಲವು ಪದಾರ್ಥಗಳ ಮೇಲೆ ನಾವು ಸ್ಪಷ್ಟವಾದಂಥ ವರದಿಯನ್ನು ಕೂಡ ಹೇಳಿದ್ದೀವಿ ಮತ್ತು ಅನೇಕ ಕಡೆ ಇದೇನು ವಿಶ್ಲೇಷಣೆಗಳು ಕೂಡ ತೆಗೆದುಕೊಂಡು ನಾವು ಎಲ್ಲ ಪರೀಕ್ಷೆ ಮಾಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಾಗಲೇ ನಿನ್ನೆನೂ ಹೇಳಿದ್ದೀನಿ, ಇದೆಲ್ಲ ಜನರ ಸಮಾಜದಲ್ಲೂ ಜಾಗೃತಿ ಆಗಬೇಕು ಮತ್ತು ನಮ್ಮ ಇಲಾಖೆಯಲ್ಲೂ ಕೂಡ ಅದರ ಬಗ್ಗೆ ನಿರಂತರ ಒಂದು ಕ್ರಮ ತಗೊಳ್ತಾ ಇರಬೇಕಾಗ್ತದೆ. ಅದು ಆಹಾರ ಆಗಿರ್ಬೋದು ಅಥವಾ ಔಷಧಿ ಎಲ್ಲ ಏನಿದೆ ಅದರ ಗುಣಮಟ್ಟ ಮತ್ತು ಅದರ ಒಂದು ಕ್ವಾಲಿಟಿ ಎಲ್ಲವನ್ನು ಕೂಡ ನೋಡಿ ಅದರಿಂದ ಕಲಬೆರಕೆ ಆಗ್ತಾ ಇದೆಯಾ ಅಥವಾ ಅದರ ಕ್ವಾಲಿಟಿ ಇಲ್ವಾ, ಅದನ್ನೆಲ್ಲ ಮತ್ತು ತಯಾರಿಕೆಯಲ್ಲಿ ಸರಿಯಾಗಿ ಆಗ್ತಾ ಇದೆಯಲ್ಲ ಅದೆಲ್ಲ ನೋಡಬೇಕಾಗ್ತದೆ. ನನಗೆ ಅದ್ರ ಬಗ್ಗೆ ಇನ್ನೂ ಅಂಥ ಏನು ಮಾಹಿತಿ ನನಗೇನು ಬಂದಿಲ್ಲ ಅದಾಗಿದೆ ಅಂತ. ಬಟ್ ಅದನ್ನ ನೇರವಾಗಿ ನನ್ನ ಇಲಾಖೆಗೇನು ಬರೋದಿಲ್ಲ. ಬಟ್ ಅದು ಪಶುಸಂಗೋಪನಾ ಇಲಾಖೆಯವ್ರಿಗೆ ಕೇಳಬೇಕು ನೀವು. ಆಯುರ್ವೇದಿಕ್ ಆಸ್ಪತ್ರೆಗಳಲ್ಲಿ OPDಗಳಿಗೆ ಹಣ ತಗೊಳ್ಳುವಂಥದ್ದು ಚಾರ್ಜಸ್ ಅದರ ಬಗ್ಗೆ ಆಲೋಚನೆ ಇದೆಯಾ ಸರ್? ಇಲ್ಲ, ಕೆಲವು ಕಡೆ ಈಗ ನಮ್ಮ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜು ಕೆಲವು ಕಡೆ ಯೂಸರ್ ಚಾರ್ಜಸ್ ಅಂತ ಕೆಲವು ಸ್ವಲ್ಪ ತೊಗೊಳ್ತಾರೆ.
ಈಗ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಥೆರಪಿ ಇರ್ತದೆ ಅದಕ್ಕೆ, ಬಟ್ ಭಾಳ ಕಮ್ಮಿ, 15 ರೂಪಾಯಿ ಈ ಥರ ಎಲ್ಲ ತೊಗೊಳ್ತಾರೆ ಮತ್ತು ಕೆಲವ್ರಿಗೆ ಫ್ರೀಯಾಗೂ ಮಾಡ್ತಾರೆ. ಆದರೆ ಈಗ ನಾವು ಸ್ವಲ್ಪ ಕೆಲವು ಈಗ ಮೊನ್ನೆ ನಾವು ಉದ್ಘಾಟನೆ ಮಾಡಿದ್ವಲ್ಲ ಪಂಚಕರ್ಮದು, ಅದು ಭಾಳ ಹೈಟೆಕಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಮೇಂಟೈನ್ ಆಗಬೇಕು ಮತ್ತು ಒಳ್ಳೊಳ್ಳೆ ಏನು ಅದರಲ್ಲಿ ಕ್ವಾಲಿಟಿ ಒಂದು ಸೇವೆಗಳು ಸಿಗಬೇಕು ಅಂತ ಉದ್ದೇಶದಿಂದ ಅದನ್ನು ಒಂದು ಅಂಥ ಒಂದು ಸೇವೆಗಳಿಗೆ ನಾವೇನಾದರೂ ಒಂದು ಚಾರ್ಜಸನ್ನು ಮಾಡಬೇಕು ಅಂತ ಇದೆ. ಅದನ್ನು ಪ್ರಪೋಸಲ್ ನಾವು ತೊಗೊಂಬರ್ತೀವಿ. ಈಗ ಬಿಜೆಪಿಯವರು ಈದ್ ಕಿಟ್ ಅನ್ನು ಕೊಡ್ತಾ ಇರುವ ವಿಚಾರವಾಗಿ ನಾವು ಕೂಡ ಟ್ವೀಟ್ ಮಾಡಿದ್ವಿ. ಇದನ್ನ ಕಾಂಗ್ರೆಸ್ ಅವರು ಮಾಡಿದ್ರೆ ಯಾವುದು ಈದ್ ಕಿಟ್ ಕೊಡೋದು? ನೋಡಿ, ಇವರು ಒಂದು ಕಡೆ ಈ ಥರ ಮಾತಾಡ್ತಾರೆ, ಇನ್ನೊಂದು ಕಡೆ ಕಿಟ್ಟುಗಳು ಕೊಡ್ತಾರೆ. ಸೊ ಅವ್ರಿಗೆ ಅನುಕೂಲ ಇದ್ದಾಗ ಅವರ ಒಂದು ಪ್ರಚಾರಕ್ಕೆ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ನೋಡಿ, ಎಲ್ಲ ನಮಗೆ ನಾವು ಈ ದೇಶದಲ್ಲಿ ಎಲ್ಲರೂ ಒಂದೇ. ಸುಮ್ಮನೆ ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡಿರೋ ಬೇಕು ಅಂತ ಇದನ್ನು ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ, ಅದು ಸರಿಯಲ್ಲ ಅಂತ ನಾನು ಹೇಳಿದ್ದೀನಿ. ಈಗ ಅದ್ರ ಬಗ್ಗೆ ಹೇಳಿ, ಕಮೆಂಟ್ ಮಾಡಲಿ. ಈಗ ಇವರೆಲ್ಲ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಹೇಳಿ. ಈಗ BJP ಯಾರು ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, CT ರವಿ ಇರ್ಬೋದು, ಹೇಳಿ ಇದ್ರ ಬಗ್ಗೆ ಏನಿದು ಅಂತ, ಯಾಕೆ ಮಾಡ್ತಾ ಇದ್ದಾರೆ, ಇದು ಉತ್ತರ ಕೊಡಲಿ ಅದಕ್ಕೆ. ಸರ್, ಈಗ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೈಕಮಾಂಡ್ ಅವರು ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಅದಕ್ಕೆ ನೋಡಿ, ಪೊಲೀಸರಿಗೆ ನೇರವಾಗಿ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. ಎಲ್ಲ ಸುಮ್ಮನೆ ಗಾಳಿ ಸುದ್ದಿಗಳು. ರಾಜಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ಈಗ ಒಂದು ಲಿಖಿತ ಮೂಲಕ ಕೊಟ್ಟಿದ್ದಾರೆ. ಗೃಹ ಸಚಿವರು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ತಾನೇ ಇವೆಲ್ಲ ಆಗೋದು. ಸುಮ್ಮನೆ ನಾವೇ ಏನೇನೋ ತಿಳ್ಕೊಂಡು ಅಂದ್ಕೊಂಡು ಮಾತಾಡ್ಕೊಂಡು ಹೋದರೆ ಇದ್ರ ಬಗ್ಗೆ ನಮ್ಗೆ ಸಾಕಾಗಿ ಹೋಗಿದೆ, ಆಯಿತಾ? ಯಾಕೆಂದರೆ ಇನ್ನೂ ಬೇರೆ ಭಾಳ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಇದೆ ಚರ್ಚೆ ಮಾಡಬೇಕಾಗಿರುವಂಥದ್ದು. ಈಗ ನೀವೆಲ್ಲ ಮೊದಲು ಕೇಳಿದ್ರಲ್ಲ, ಇದು ಖಂಡಿತ ಇದು ಗಂಭೀರವಾದ ವಿಷಯನೇ. ಆದರೆ ಇದನ್ನು ಬರೀ ಇದಕ್ಕೆ ಏನೇನೋ ಬೇರೆದೆಲ್ಲ ಸೇರಿಸ್ಕೊಂಡು ಹೋದರೆ ಸರಿಯಲ್ಲ, ಆಯಿತಾ? ಈಗ ಅದೇ ರೇಸ್ ಮಾಡಿದರೆ ದೂರು ಕೊಟ್ಟಿದ್ದಾರೆ, ರೇಸ್ ಮಾಡಲಿ, ರೇಸ್ ಮಾಡಬಾರ್ದು ಅಂತ ಹೇಳೋದಿಲ್ಲ, ರೇಸ್ ಮಾಡಬೇಕು. ಈಗ ಅನೇಕ ಜನರಿಗೆ ನೀವೇ ನೋಡಿದ್ದೀರಾ, ಎಷ್ಟೋ ಜನ ಇದಕ್ಕೆ ಒಳಗಾಗಿದ್ದಾರೆ, ಎಷ್ಟೋ ಜನರನ್ನ ಇದು ಮಾಡ್ತಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಮುಖಾಂತರ ಯಾರ್ಯಾರಿಗೂ ಟ್ರ್ಯಾಪ್ ಮಾಡ್ತಾರೆ, ಏನೇನೋ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬಿಸ್ನೆಸ್ ಮೆನ್ಗಳಿರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಬೇರೆ ವೃತ್ತಿ, ಎಷ್ಟೋ ಜನ ಇದಕ್ಕೆ ಬಲಿಯಾಗಿದ್ದಾರೆ. ಸೊ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆದ್ದರಿಂದ ಅದನ್ನು ಈ ಥರ ಮಾಡ್ತಾ ಇರೋರು ಯಾರು ಅಂತ ಗೊತ್ತಾದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದನ್ನು ಇಲ್ಲ ಅಂತ ಹೇಳಲ್ಲ. ಯಾರು ಹೇಳಿದ್ದಾರೆ? ಅದೇ DCM ನೋಡಿ, ಎಲ್ಲ ಸುಳ್ಳಿನ ಆಧಾರದ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ಗೇನೆ ಮಿಸ್ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಸೆಂಟ್ರಲ್ ಮಿನಿಸ್ಟ್ರು ಏನು ನಾವು ಹೇಳ್ಬೇಕು ಅವ್ರಿಗೆ ಹೇಳಿ? DCM ಅವರು ಸ್ಪಷ್ಟ ನಾನು ಹೇಳೇ ಇಲ್ಲ ಅಂತ, ನಾನು ಪ್ರೂವ್ ಮಾಡಿದ್ರೆ ನಾನು ನಿವೃತ್ತಿ ಆಗ್ತೀನಿ ಅಂತ. ಮತ್ತು ಎಲ್ಲೂ ಕೂಡ ಅವ್ರು ಇದುವರೆಗೂ ಇದನ್ನು ಹೇಳಿಕೆ ಕೊಟ್ಟಿರೋದನ್ನ ಎಲ್ಲಿ ತೋರಿಸಿದ್ದಾರೆ? ಸುಮ್ಮನೆ ಇವರೇ ಇಮ್ಯಾಜಿನ್ ಮಾಡ್ಬಿಡೋದು. ಒಂದು ರೀತಿ ಜನರನ್ನು ಯಾವ ರೀತಿ ಮರಳ ಮಾಡಬೇಕು, ಜನರಿಗೆ ಯಾವ ರೀತಿ ಕನ್ಫ್ಯೂಸ್ ಮಾಡಬೇಕು. ನಿಜವಾದಂಥ ಇಶ್ಯೂಸ್ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ವೈಫಲ್ಯಗಳು ಎಷ್ಟಿದೆ, ನಿರುದ್ಯೋಗದ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ಈಗ ರಾಜ್ಯದ ರಾಷ್ಟ್ರದ ಒಂದು ಆರ್ಥಿಕ ಕುಸಿತನ ಏನಾಗ್ತಾ ಇದೆ, ಶೇರ್ ಮಾರ್ಕೆಟಿಂಗ್ ಬಿದ್ದೋಗಿದೆ, ಅನೇಕ ವಿಚಾರಗಳು ಮಾತಾಡುವಂಥದ್ದು. ಅದನ್ನೆಲ್ಲ ಡೈವರ್ಟ್ ಮಾಡಿ ಕೇವಲ ಇವರು ಹಿಂದೂ ಮುಸ್ಲಿಂ ಸಂವಿಧಾನ ಅಂದರೆ ಈ ಥರದ್ದೆಲ್ಲ ತೆಗೆದುಕೊಂಡು ಬಂದು ಇದು ಖಂಡಿತವಾಗಿಯೂ ಅದು ಸುಳ್ಳಿನ ಆಧಾರದ ಮೇಲೆ. ಸೊ ಆ ಮಂತ್ರಿ ರಾಜೀನಾಮೆ ಕೊಡಬೇಕು, ಯಾರು ರಿಜಿಜು, BJPಯವರು ಪ್ರಧಾನಮಂತ್ರಿ, ಅವ್ರ ಮೇಲೆ ನೇರವಾಗಿ ಕ್ರಮ ತಗೊಳ್ಬೇಕು. ಯಾಕಂದರೆ ಇಡೀ ದೇಶವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಪಾರ್ಲಿಮೆಂಟ್ ಹಾಲ್ನಲ್ಲಿ, ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಥವಾ ಅವರು ಅಪಾಲಜೈಸ್ ಮಾಡಿ ನಾನು ವಾಪಸ್ ತಗೊಳ್ಳೋದ್ರಿಂದ ಕ್ಷಮಾಪಣೆ ಕೇಳಬೇಕು ರಿಜಿಜು ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.